ಇನ್ನು ಸ್ಯಾಂಡಲ್ವುಡ್ನ ನಟ ಮಯೂರ್ ಪಟೇಲ್ ನಿನ್ನೆ ರಾತ್ರಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿ ಸರಣಿ ಅಪಘಾತಗಳನ್ನು ಮಾಡಿರ್ತಕ್ಕಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ನಟ ಮಯೂರ್ ಪಟೇಲ್ ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಅಪಘಾತವನ್ನು ಮಾಡಿರ್ತಕ್ಕಂಥದ್ದು. ಕುಡಿದ ನಶೆಯಲ್ಲಿ ನಟ ಮಯೂರ್ ಪಟೇಲ್ ಸರಣಿ ಅಪಘಾತವನ್ನು ಎಸಗಿದ್ದಾರೆ. ಹಾಗಾಗಿ ಈಗ ನಟ ಮಯೂರ್ ಪಟೇಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಕಾರಿನ ಮಾಲೀಕರು ನಟ ಮಯೂರ್ ಅಂದರೆ ಯಾರ ಕಾರು ಡ್ಯಾಮೇಜ್ ಆಗಿದೆಯೋ ಅವರ ಮಾಲೀಕರು ಈಗ ಎಫ್ಐಆರ್ ಅಂದರೆ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ಮಯೂರ್ ಪಟೇಲ್ ಅವರ ಫಾರ್ಚುನರ್ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ MG ರೋಡ್ ಹತ್ತಿರ ಇರ್ತಕ್ಕಂಥ ಹಾಸ್ಪಿಟಲ್, ಕಮಾಂಡೋ ಹಾಸ್ಪಿಟಲ್ ಹತ್ರ ನಡೆದಿರ್ತಕ್ಕಂಥ ಘಟನೆ. ಇದೇನು ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಬೆಂಗಳೂರು ಬೆರಿಕಾಯ್ ಇದೇನು ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಸೊ ಇದು ಮಯೂರ್ ಪಟೇಲ್ ನಿನ್ನೆ ರಾತ್ರಿ ಘಟನಾ ಸ್ಥಳದಲ್ಲಿ ಆಡಿರೋ ಮಾತು. ಏನಾಗಿದೆ ಡ್ಯಾಮೇಜು ಕಾರುಗಳಿಗೆ ನಾ ಸರಿ ಮಾಡಿಸ್ಕೊಡ್ತೀನಿ ಅಂತ. ನನ್ನ ಪ್ರಶ್ನೆ ಅದಲ್ಲ. ಇವರಿವರ ಚಪಲಕ್ಕೆ ಇವರು ಕುಡಿದು ಗಾಡಿ ಓಡಿಸ್ತಾ ಇದ್ದಾಗ ಅಕಸ್ಮಾತ್ ಏನಾದರೂ ಜೀವಹಾನಿ ಆಗಿತ್ತು, ಯಾರಿಗಾದರೂ ಪ್ರಾಣಕ್ಕೆ ತೊಂದರೆ ಆಗಿತ್ತು, ಯಾರು ಜವಾಬ್ದಾರಿ? ಹಾಗಾಗಿ ಕಾನೂನು ಎಲ್ರಿಗೂ ಒಂದೇ. ಈಗ ಡ್ರಂಕ್ ಅಂಡ್ ಡ್ರೈವ್ಗೆ ಏನು ತಗೋಬೇಕು, ಕ್ರಮ ತಗೋಬೇಕು. ನಟ ಮಯೂರ್ ಪಟೇಲ್ ಡ್ರಂಕ್ ಅಂಡ್ ಡ್ರೈವ್ ಅಪಘಾತವನ್ನು ಮಾಡಿರ್ತಕ್ಕಂಥದ್ದು ಹಳೆ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಬಳಿ ನಡೆದಿರ್ತಕ್ಕಂಥ ಘಟನೆ. ರಾತ್ರಿ 10 ಗಂಟೆ ಸುಮಾರಿಗೆ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರುಗಳಿಗೆ ಬಂದು ಡಿಕ್ಕಿ ಹೊಡೆದಿರೋದು. ಇವರು ಫಾರ್ಚುನರ್ ಕಾರನ್ನು ಓಡಿಸ್ತಾ ಇದ್ರು. ಕುಡಿದ ನಶೆಯಲ್ಲಿ ಅತಿವೇಗದಿಂದ ಬಂದು ಆಕ್ಸಿಡೆಂಟನ್ನು ಮಾಡಿದ್ದಾರೆ. ಅಪಘಾತದಲ್ಲಿ 4 ಕಾರುಗಳು ಸಂಪೂರ್ಣವಾಗಿ ಜಖಮ್ ಆಗಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇರೋದು. ಸೊ ಈಗ ಈ ಕಾರುಗಳ ಮಾಲೀಕರು ಸಹಜವಾಗಿ ಕಂಪ್ಲೇಂಟ್ ಕೊಡ್ತಾರೆ. ನಟ ಮಯೂರ್ ಪಟೇಲ್ ಕುಡಿದು ವಾಹನ ಚಾಲನೆ ಮಾಡಿ ಸರಣಿ ಅಪಘಾತ ಮಾಡಿರುವಂಥ ಘಟನೆ ಬೆಂಗಳೂರಿನ MG ರಸ್ತೆಯಲ್ಲಿ ನಿನ್ನೆ ರಾತ್ರಿ ನಡೆದಿರುವಂಥದ್ದು. ಸದ್ಯ ಅವರು ಅಪಘಾತ ಮಾಡಿರುವಂಥ ಸಂದರ್ಭದಲ್ಲಿ ಘಟನೆಯಲ್ಲಿ ಜಖಮ್ ಆಗಿರುವಂಥ ಕಾರುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. 3 ಕಾರುಗಳಿಗೆ ನಟ ಮಯೂರ್ ಪಟೇಲ್ ಅವರು ಡಿಕ್ಕಿ ಹೊಡೆದಿರುವಂಥ ಪರಿಣಾಮ 3 ಕಾರುಗಳು ಕೂಡ ಹಿಂಬದಿಯಲ್ಲಿ ಡ್ಯಾಮೇಜ್ ಆಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕುಡಿದು ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿರುವಂತಹ ನಟ ಮಯೂರ್ ಪಟೇಲ್ ಅವರು ತನ್ನ ಫಾರ್ಚುನರ್ ಕಾರಲ್ಲಿ ಏಕಾಗ್ರತೆಯನ್ನು ಬಿಟ್ಟು ನಿರ್ಲಕ್ಷ್ಯದಿಂದ ಚಾಲನೆಯನ್ನು ಮಾಡಿರುವಂಥದ್ದು ಪರಿಣಾಮ ಅಲ್ಲಿ ಅಪಘಾತವಾಗಿದೆ. ಘಟನೆ ಸಂಬಂಧಪಟ್ಟಂತೆ ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಮಯೂರ್ ಪಟೇಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ದಾಖಲಾಗಿರುವಂಥ ಎಫ್ಐಆರ್ ಆಧಾರದ ಮೇಲೆ ಈಗಾಗಲೇ ಮಯೂರ್ ಪಟೇಲ್ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿರುವಂಥದ್ದು. ಈಗಾಗ ಅವರ ಕಾರನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿ ಅದನ್ನು ಲಾಕ್ ಮಾಡಿಟ್ಟಿರುವಂಥ ವಿಜುವಲ್ಸ್ಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದ್ದು ಮಯೂರ್ ಪಟೇಲ್ ಅವರನ್ನು ಬಿಟ್ಟು ಕಳಿಸಿರುವಂಥದ್ದು. ಯಾಕಂದರೆ ಅವರು DD ಚೆಕ್ ಮಾಡಿದ ಬಳಿಕ ಕಾರನ್ನು ಸೀಸ್ ಮಾಡಿ ಅವರಿಗೆ ಮನೆಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮಧ್ಯಾಹ್ನದ ನಂತರ ಮತ್ತೆ ಅವರಿಗೆ ವಿಚಾರಣೆಗೆ ಬರಲಿಕ್ಕೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈಗ 3 ಜನ ದೂರುದಾರರು ಕೂಡ ಈಗ ಬಂದಿದ್ದು ಅವರ ವಿಚಾರಣೆಯ ಬಳಿಕ ಮತ್ತೆ ಅವರನ್ನು ಕರೆದು ವಿಚಾರಣೆ ಮಾಡಿ ಕಾನೂನು ರೀತಿಯಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಹಲಸೂರು ಸಂಚಾರಿ ಪೊಲೀಸರು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು. ಸರ್ ರಾತ್ರಿ ಸುಮಾರು 9 ಕಾಲು ಸರ್ ನೈಟು ಬರಬೇಕಾದ್ರೆ ಅಲ್ಲಿ ಕಮಾಂಡೋ ಹಾಸ್ಪಿಟ್ಲ್ ಸಿಗ್ನಲ್ ಹತ್ರ ಸಿಗ್ನಲ್ ಬಿದ್ದಿದ್ದು ನಿಂತಿದ್ದು ಎಲ್ಲ ಗಾಡಿಗಳು ನಿಂತಿದ್ದು ಸಿಗ್ನಲಲ್ಲಿ. ಹಿಂದ್ಲಿಂದ ಬಂದು ಸ್ವಿಫ್ಟ್ ಡಿಸೈರ್ಗೆ ಬೇರೆ ಗಾಡಿ ಹೊಡೆದಾಗ ಆಮೇಲೆ ನಮ್ಮ ಗಾಡಿಗೆ ಟಚ್ ಆಯಿತು. 3-4 ಗಾಡಿ ಹಿಂದಿಂದ ಟಚ್ ಆಗಿ ಹಿಂದೆಗಡೆ ಎಲ್ಲ ಇದೇ ಓಪನ್ ಆಗಿಬಿಟ್ಟೈತೆ ಸರ್. ಇದು ಮನುಷ್ಯ ಕುಡಿದಿದ್ರ ಹೆಂಗಿತ್ತು? ಹೌದು ಸರ್, ಡ್ರಿಂಕ್ಸ್ ಮಾಡಿ ಯಾರಂತ ಗೊತ್ತಾ ಅವರು? ಸರ್ ಅವರು ಮಯೂರ್ ಪಟೇಲ್ ಅಂತ ಅಂದ್ಬಿಟ್ಟು ಅವರೇ. ಗೊತ್ತಿತ್ತ ನಿಮಗೆ? ಸರ್ ತುಂಬ ಕಷ್ಟ ಆಯ್ತದೆ ಸರ್. ಇವಾಗ ಅದು ಗಾಡಿ ರೆಡಿ ಆಗಬೇಕು, ಅವೆಲ್ಲ ಏನು ಎತ್ತ ಅಂತ ನೋಡಬೇಕು. ಅವ್ರು ಕೇಳಿದ್ವಿ ಮಯೂರ್ ಪಟೇಲ್ ಅವ್ರಿಗೆ. ಅವರು ನೈಟು ಅದು ಡ್ರಿಂಕ್ಸ್ ಮಾಡಿದಾಗ ಸುಮ್ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಏನು ಅದ್ರ ಬಗ್ಗೆ ಅವರೇನು ಜಾಸ್ತಿ ಇದು ಮಾಡಲಿಲ್ಲ. ಅದರಿಂದ ಪೊಲೀಸ್ನವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಕೊಟ್ವಿ. ಹಾಂ ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಅದು ಕಾರ್ ಇನ್ಸೂರೆನ್ಸ್ ಇಲ್ಲದೆ ಇರೋದು.